ಜಂ ತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀ ರಾಮಾಯಣ ಕಥಾ ಸರಣಿಯ ರಾಮಾಯಣದ ಸ್ವಾರಸ್ಯಗಳ ಈ ಸಂಚಿಕೆಗಳಲ್ಲಿ ನಾನು ಹಲವಾರು ವಾರಗಳನ್ನ ವಿಶ್ವಾಮಿತ್ರರ ಈ ಕಥಾನಕವನ್ನ ನೋಡಿದ್ವಿ, ಕಥಾ ವೃತ್ತಾಂತವನ್ನ ಗಮನಿಸಿದ್ವಿ. ನಮ್ಮಲ್ಲಿ ಬರ್ತಕ್ಕಂಥ ಭಾರತ ದೇಶದಲ್ಲಿ ಹೆಚ್ಚಾಗಿ ಬರ್ತಕ್ಕಂಥವರೆಲ್ಲರೂ ಸಿದ್ಧ ಪುರುಷರೇ ನಮಗ್ ಕಾಣಿಸಿಗೋರು. ರಾಮ ಇರ್ಬೋದು, ಕೃಷ್ಣ ಇರ್ಬೋದು ಅಂತ ಬಹಳಷ್ಟು ಸಿದ್ಧ ಪುರುಷರ ಮಧ್ಯೆ ಒಬ್ಬ ಸಾಧ್ಯ ಪುರುಷನಾಗಿ ವಿಶ್ವಾಮಿತ್ರ ಬರ್ತಾನೆ. ಅದೇ ರೀತಿಯಾಗಿ ಒಬ್ಬ ಭಗೀರಥ ಬರ್ತಾನೆ, ಅದೇ ರೀತಿಯಾಗಿ ಒಬ್ಬ ಬುದ್ಧ ಬರ್ತಾನೆ ನಮ್ಮ ಭಾರತೀಯ ಪರಂಪರೆಯಲ್ಲಿ. ಆ ರೀತಿಯಾದಂತ ಸಾಧ್ಯ ಪುರುಷನ ನಾವು ಜೀವನ ಚರಿತ್ರೆಯನ್ನ ಆಮೂಲಾಗ್ರವಾಗಿ ನೋಡಿದ್ವಿ. ಅದು ಅಂತ ಒಬ್ಬ ಮಹರ್ಷಿ, ಅಂತ ಒಬ್ಬ ಬ್ರಹ್ಮರ್ಷಿ ಇಂಥ ರಾಮನಿಗೆ ಗುರು ಆಗಿದ್ದು ಇವತ್ತಿನ ವಾರದ ತೆರಳಿಗೆ ತುಂಬಾ ಸೂಕ್ತ ಅನ್ಸುತ್ತೆ. ಗುರು ದೇವೋಭವ ಅಂತ. ಅದೇ ರೀತಿಯಾಗಿ ಒಬ್ಬ ಇಂಥ ಗುರುವಾದಂತ ವಿಶ್ವಾಮಿತ್ರ ರಾಮನನ್ನ ಶಕ್ಯನನ್ನಾಗಿ ಮಾಡಿದ್ದು ಕೂಡ ಒಂದು ಅದ್ಭುತವಾದಂತ ಯಶೋಗಾಥೆ. ಅದು ಅಲ್ಲದೇನೆ ಈ ಒಬ್ಬ ಸಾಮಾನ್ಯವಾದಂತ ರಾಜ, ಒಬ್ಬ ಕ್ಷತ್ರಿಯನಾದಂತ ವಿಶ್ವಾಮಿತ್ರ ಬ್ರಹ್ಮ ಋಷಿಯಾದಂತ ಕಥಾನಕ ಕೂಡ ತುಂಬಾ ರೋಮಾಂಚನ ಆಗಿತ್ತು. ಅವನಿಗೆ ಬಂದಂತ ಅಡ್ಡಿಗಳು, ಆತಂಕಗಳನ್ನ ನೋಡಿದ್ರೆ ನಮ್ಗೆ ಅಯ್ಯೋ, ಒಬ್ಬ ಮನುಷ್ಯ ಈ ಮಟ್ಟಿನ ಈ ಗತಿಯಲ್ಲಿ ಸಾಗ್ಲಿಕ್ ಸಾಧ್ಯನಾ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಅದೇ ರೀತಿಯಾದಂತ ಅಷ್ಟು ಬೇಂದ್ರೆ ಅವ್ರನ್ನ ಕೂಡ ಉದಾಹರಣೆ ಕೊಟ್ರು. ಯಾವಾಗ ಬೇಂದ್ರೆ ಆಗ್ತಾರೆ ಅಂದ್ರೆ ಬೆಂದ್ರೆ ಮಾತ್ರ ಬೇಂದ್ರೆ ಆಗ್ತಾರೆ ಅಂತ ಹೇಳ್ತಾ ಇದ್ರಂತೆ ಬೇಂದ್ರೆ ಅವರು. ಅದೇ ರೀತಿಯಾಗಿ ಇವನು ಬೆಂದಂತ ದಾರಿ, ಅದೇ ರೀತಿಯಾಗಿ ಇವನು ಪಟ್ಟಂತ ಕಷ್ಟಗಳು, ಇವನು ಮಾಡಿದಂತ ತಪಸ್ಸಿನ ಫಲವಾಗಿ ನಮಗೆ ಗಾಯತ್ರಿ ಮಂತ್ರದ ದೃಷ್ಟಾರ ಕೂಡ ಆಗ್ತಾನೆ ವಿಶ್ವಾಮಿತ್ರ. ಆ ವಿಶ್ವಾಮಿತ್ರನಂತಹ ಗುರು ಶ್ರೀರಾಮನಿಗೆ ಸಿಕ್ಕಿದ್ದು. ರಾಮಚಂದ್ರ ಆಗ್ಲಿಕ್ಕೆ ಬೆಳವಣಿಗೆಗೆ ವಿಶ್ವಾಮಿತ್ರರ ಕೊಡುಗೆ ತುಂಬಾ ಅಪಾರ ಅಂತ ಅವರನ್ನ ಮತ್ತೊಮ್ಮೆ ನೆನಪಿಸ್ಕೊಳ್ತಾ ಇವತ್ತಿನ ಸಂಚಿಕೆಗೆ ಕಾಲಿಡೋಣ. ಶತಾನಂದರು ವಿಶ್ವಾಮಿತ್ರರ ಈ ಪೂರ್ತಿ ಕಥಾನಕವನ್ನ ಹೇಳಿ ಮುಗಿಸಿದ ನಂತರ ಅಷ್ಟೊತ್ತಿಗಾಗ್ಲೇ ಸಂಜೆ ಆಗುತ್ತೆ. ತುಂಬಾ ಎಲ್ಲಾರು ಕೃತಾರ್ಥರಾಗ್ತಾರೆ. ಹಾಗೆ ಆಗ್ಲಿ, ಇವತ್ತಿನ ಸಂಜೆ ನೀವೆಲ್ಲರೂ ವಿಶ್ರಾಂತಿ ತಗೊಳ್ಳಿ ಅಂತ ಹೇಳಿ ಜನಕ ರಾಜ ಮತ್ತು ಶತಾನಂದ ಎಲ್ಲರೂ ಅವರವರ ಮನೆಗೆ ಮತ್ತೆ ಇವರು ಬಿಡಾರಕ್ಕೆ ಹೋಗ್ತಾರೆ. ಮಾರನೇ ದಿನ ಬೆಳಗ್ಗೆ ಮತ್ತೆ ಜನಕ ಬರ್ತಾನೆ. ಅವ್ರಿಗೆಲ್ಲ ಪೂಜೆ ಸತ್ಕಾರಗಳನ್ನೆಲ್ಲ ಮಾಡಿ ಕೇಳ್ತಾನೆ, ಏನಾದ್ರೂ ಕೇಳಿ ಮಹರ್ಷಿಗಳೇ, ನೀವು ಇಷ್ಟು ದೂರ ಬಂದಿದ್ದೀರಾ, ನಮ್ಮ ರಾಜ್ಯಕ್ಕೆ ಬಂದಿದ್ದೀರಾ, ನಮಗ್ ತುಂಬಾ ಸಂತೋಷ ಆಗ್ತಾ ಇದೆ, ಏನಾದ್ರೂ ಕೇಳಿ ಅಂತ. ಆಗ ವಿಶ್ವಾಮಿತ್ರ ಹೇಳ್ತಾರೆ, ನೋಡಪ್ಪ, ನಿಮ್ಮ ಹತ್ರ ಇಲ್ಲಿದಾನಲ್ಲ ಇವನು ರಾಮ, ಇವನು ಇಕ್ಷ್ವಾಕು ವಂಶದ ಒಬ್ಬ ಉತ್ತಮ ಕ್ಷತ್ರಿಯ ಕುಲದ ನನ್ನ ವಿದ್ಯಾರ್ಥಿ. ಇವನು ಪರಾಕ್ರಮಶಾಲಿ ಕೂಡ. ಅದರಿಂದ ಇವನಿಗೆ ನಿನ್ನಲ್ಲಿರ್ತಕ್ಕಂಥ ಆ ಧನಸ್ಸು ಅಂತ ಇದೆಯಲ್ಲ, ನಿನ್ಗೆ ವಂಶ ಪಾರಂಪರೆಯಿಂದ ಬಂದಿರ್ತಕ್ಕಂಥ ಧನಸ್ಸನ್ನ ತೋರಿಸು ಅಂತ ಹೇಳ್ತಾರೆ. ಆಗ ಜನಕರಾಜನಿಗೆ ಆ ಧನಸ್ಸಿನ ತನ್ನ ವೃತ್ತಾಂತ, ಅವನಿಗೆ ತನಗ್ ದೊರಕದಂತ ವೃತ್ತಾಂತವನ್ನು ಹೇಳ್ತಾನೆ. ಈ ಜನಕರಾಜನ ವಂಶ ಏನಿದೆ ಅದಕ್ಕೆ ಮೂಲಕರ್ತು ನಿಮಿ ರಾಜ ಅಂತ. ಆ ನಿಮಿ ರಾಜನಿಂದ ಜನಕನ ವಂಶ ಪ್ರಾರಂಭವಾಗಿ ದೇವರಾತ ಅಂತ ಒಬ್ಬನ ರಾಜ, ಅಂದ್ರೆ ನಿಮಿ ರಾಜನಿಂದ 6ನೇ ತಲೆ ಅವನು ಬರ್ತಾನೆ. ಅವನಿಗೆ ಈ ಶಿವಧನಸ್ಸು ಸಿಗುತ್ತೆ. ಆ ಶಿವಧನಸ್ಸು ಹೇಗ್ ಸಿಗುತ್ತೆ ಅಂತಂದ್ರೆ, ಆ ಈಶ್ವರ ಮಹಾರುದ್ರ ಅವನು ಏನ್ ಮಾಡ್ತಾನೆ, ಈ ದಕ್ಷನ ಯಜ್ಞವನ್ನ ನಾಶ ಮಾಡೋ ಸಮಯದಲ್ಲಿ ಆ ಒಂದು ಧನಸ್ಸನ್ನ ಉಪಯೋಗಿಸಿರ್ತಾನೆ. ಆಗ ನೋಡಿ, ಮಹಾದೇವನ್ಗೆ ಯಾರು ದೇವತೆಗಳು ಸಹಾಯಕ್ಕೆ ಬರಲ್ಲ. ಆಗ ಅವನಿಗೆ ತುಂಬಾ ಕೋಪ ಬಂದು ಆ ದೇವತೆಗಳನ್ನೇ ನಾಶ ಮಾಡ್ತೀನಿ ಅಂತ ಹೋದಾಗ ಈ ದೇವರಾತ ಕೂಡ ಎಲ್ಲಾ ಪ್ರಾರ್ಥನೆ ಮಾಡಿ ಅವನನ್ನ ಶಾಂತ ಮಾಡಿದಾಗ ಅವನಲ್ಲಿರ್ತಕ್ಕಂಥ ಈ ಧನಸ್ಸನ್ನ ತಗೊಂಡ್ಬಂದು ಅಲ್ಲಿ ಇಟ್ಕೊಂಡಿರ್ತಾರೆ. ಅದು ಎಷ್ಟೋ ಕಾಲಗಳ 6 ತಲೆಮಾರುಗಳಿಂದ ಬಂದಿರುತ್ತೆ. ಅದನ್ನ ಮುಂದುವರಿಸಿ ಅವನು ಹೇಳ್ತಾನೆ, ನೋಡು, ನಾನು ಒಂದ್ಸತಿ ಯಜ್ಞ ಮಾಡ್ಲಿಕ್ಕೆ ಭೂಮಿಯನ್ನ ನೋಡ್ತಾ ಇದ್ದೆ. ಆ ಸಮಯದಲ್ಲಿ ನಾನು ನೇಗಿಲಿಂದ ಕೆರೆಗಳನ್ನ ಎಳಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ಗೆ ಇವಳು ಸೀತೆ ಮಗು ಸಿಕ್ತು. ಇವಳು ಅಯೋನಿಜೆ, ನನಗ್ ಸಿಕ್ಕಿದ್ರಿಂದ ಇವಳು ಸೀತೆ ಅಂದ್ರೆ ಸೀತಾ ಅಂತ, ಅಂದ್ರೆ ನೇಗಿಲಿಂದ ಬರ್ತಕ್ಕಂಥ ಗೆರೆಗೆ ಸೀತಾ ಅಂತಾರೆ. ಅವಳಿಗೆ ಆದ್ರಿಂದ ಅವಳು ಸೀತೆ ಅಂತ ಆಗ್ತಾಳೆ, ಅವಳು ಅಯೋನಿಜೆ ಆಗ್ತಾಳೆ. ಅವಳನ್ನ ನಾನು ಬೆಳೆಸಿದೀನಿ, ಅವಳು ದೈವಾಂಶ ಸಂಭೂತಳು. ಯಾರು ಆ ಬಿಲ್ಲನ್ನ ಕಟ್ತಾರೋ ಅವ್ರಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ
ಹೇಳ್ತಾರೆ. ಅಂದ್ರೆ ಜನಕ ಏನ್ ಅನ್ಕೊಂಡಿರ್ತಾನೆ, ಆವಾಗ ಹಲವಾರು ರೀತಿಯಾದಂತ ಮದುವೆ ಸಂಪ್ರದಾಯಗಳಿತ್ತು. ಅದರಲ್ಲಿ ಒಂದು ಸಂಪ್ರದಾಯ ವೀರ್ಯ ಶುಲ್ಕ. ಅಂದ್ರೆ ಒಬ್ಬ ಗಂಡಸಿನ ವೀರ ಶಕ್ತಿ, ಸಾಮರ್ಥ್ಯ ಮತ್ತು ಪರಾಕ್ರಮಗಳನ್ನ ನೋಡಿ ಅವನಿಗೆ ತನ್ನ ಮಗಳನ್ನ ಕೊಡುವಂತ ಒಂದು ಇದು ಇತ್ತು, ಒಂದು ಪದ್ಧತಿ ಇತ್ತು. ಅಂದ್ರೆ ಇವಾಗ್ಲೂ ನಾವು ನೋಡ್ತೀವಲ್ಲ, ಒಬ್ಬ ಯಾರು ಅವನ್ಗೆ ಹೆಂಗಿದೆ, ಸಾಫ್ಟ್ವೇರ್ ಇಂಜಿನಿಯರ್, ಅಮೆರಿಕಾದಲ್ಲಿ ಇದ್ದಾನ, ಏನ್ ಮಾಡ್ತಾನೆ ಅಂತ ಇವಾಗ್ಲೂ ಕೂಡ ಆ ಒಂದು ಪದ್ಧತಿಗಳಿದೆ. ಆದ್ರೂ ಹೆಚ್ಚಾಗಿ ಅಲ್ಲಿ ಅವನ ಶೌರ್ಯ ಪರಾಕ್ರಮಗಳ ಕಡೆಗೆ ಹೆಚ್ಚಿನ ಗಮನ ಆಗಿನ ರಾಜರು ಕೊಡ್ತಾ ಇದ್ರು. ಆಗ ಅದು ಒಂದು ಪದ್ಧತಿ ಇತ್ತು. ಅನಂತರ ಸ್ವಯಂವರ ಅಂತ ಕೂಡ ಬರ್ತಿತ್ತು. ಅಂದ್ರೆ ಹಲವಾರು ರಾಜರು ಬಂದ್ಬಿಟ್ಟು ಅವ್ರಿಗೆ ಮಾಲೆ ಹಾಕಿ ಮದುವೆ ಆಗುವಂತ ಪದ್ಧತಿ ಅದೆಲ್ಲ ಇತ್ತು. ಬಟ್ ಇಲ್ಲಿ ಜನಕ ನಿಶ್ಚಯ ಮಾಡಿದ್ದು ಪರಾಕ್ರಮ. ಆ ಪರಾಕ್ರಮಕ್ಕೋಸ್ಕರ ಅವನ್ ಏನ್ ಮಾಡ್ತಾ ಇದ್ದ, ಎಲ್ಲಾರ್ಗು ಗೊತ್ತಾಯ್ತು, ಎಲ್ಲಾರ್ಗು ಸೀತೆ ತುಂಬಾ ಚೆನ್ನಾಗಿರ್ತಕ್ಕಂಥ, ಎಲ್ಲಾರ್ಗು ಮದುವೆ ಆಗ್ಬೇಕು ಅಂತ ಆಸೆ. ಅವ್ರೆಲ್ಲಾರು ಬರ್ತಾ ಇದ್ರು ರಾಜರು. ಆದ್ರೆ ಇವನು ಮುಂಚೆ ಅದೇನು ಕಂಡೀಷನ್ ಅಂತ ಹೇಳಿರ್ತಾ ಇರ್ಲಿಲ್ಲ. ಅವ್ರು ಬಂದ ಮೇಲೆ ಅವ್ರಿಗೆ ತೋರಿಸ್ತಾ ಇದ್ದ ಈ ಧನಸ್ಸನ್ನ. ಆ ಧನಸ್ಸನ್ನ ಎತ್ಕೊಂಡು ನೀವು ಅದಕ್ಕೆ ಹೆದೆ ಕಟ್ಟಿ ಅದಕ್ಕೆ 3 ಹೆದೆ ಕಟ್ಟ್ರಿ ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ಅದನ್ನ ಎತ್ತೋದಿರ್ಲಿ, ಅದನ್ನ ಅಳ್ಳಾಡ್ಸಕ್ ಕೂಡ ಆಗ್ತಿರಲ್ಲ. ಈ ತರ ಹಲವಾರು ರಾಜರೆಲ್ಲ ಬಂದು ಹೋಗ್ತಾರೆ, ಯಾರಿಗೂ ಆಗಲ್ಲ. ಅವ್ರಿಗೇನ್ ಅನ್ಸುತ್ತೆ ಅಂದ್ರೆ, ಇವ್ರು ಇದು ಅವ್ರಿಗೆ ಗೊತ್ತಾಗತ್ತೆ, ಇದು ಶಿವಧನಸ್ಸು ನಮ್ಗೆ ಹೆಂಗ್ ಎತ್ತಕ್ಕಾಗತ್ತೆ, ನಮ್ಮನ್ನ ಅವಮಾನ ಮಾಡ್ಬೇಕು ಅಂತಾನೆ ಈ ತರ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವರೆಲ್ಲ ಒಂದು ಗುಂಪು ಕಟ್ಕೊಂಡು ಇವನ್ ಮೇಲೆ ಅಟ್ಯಾಕ್ ಮಾಡ್ತಾರೆ, ಅಥವಾ ಇವ್ರ ಮೇಲೆ ಯುದ್ಧ ಬರ್ತಾರೆ. ಆಗ ಮತ್ತೆ ಜನಕ ದೇವತೆಗಳ ಸಹಾಯ ಎಲ್ಲ ತಗೊಂಡು ಅವ್ರನ್ನೆಲ್ಲ ಮತ್ತೆ ಹೊಡೆದು ಕಳಿಸಿರ್ತಾನೆ. ಈ ತರದ್ದೊಂದು ಧನಸ್ಸಿದೆ, ಇದನ್ನ ನಿಮ್ ಶಿಷ್ಯನಾದಂತ ರಾಮ ಇದನ್ನ ಏನಾದ್ರೂ ಹೆದೆ ಕಟ್ಟಿದ್ರೆ ಅವಳಿಗೆ ನಾನು ಇದನ್ನ ಸೀತೆನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ. ಇದ್ರಲ್ಲಿ 2-3 ಸೂಕ್ಷ್ಮತೆಗಳು ಗೊತ್ತಾಗತ್ತೆ. ಇಲ್ಲಿ ವಿಶ್ವಾಮಿತ್ರರು ಕೂಡ ಅವನ್ಗೆ ವಿಶ್ವಾಮಿತ್ರರು ಗೊತ್ತಿರುತ್ತೆ ಇಲ್ಲಿ ಸೀತೆ ವಿವಾಹಕ್ಕೆ ಬಂದಿದ್ದಾಳೆ ಅಂತ. ಅಂದ್ರೆ ವಿಶ್ವಾಮಿತ್ರರು ಎಲ್ಲೂ ಅವರು ಸೀತೆ ವಿವಾಹದ ಬಗ್ಗೆ ಪ್ರಸ್ತಾವನೆ ಮಾಡಲ್ಲ. ಅಂದ್ರೆ ಈ ಪ್ರಸ್ತಾವನೆ ಬರೋದೇ ಮೊಟ್ಟ ಮೊದಲನೇ ಬಾರಿ ಆ ಹುಡುಗಿಯ ತಂದೆಯಿಂದ, ಸೀತೆಯನ್ನು ಕೊಟ್ಟು ಅದು ಒಂದು. ಎರಡನೇದು, ಇಲ್ಲಿ ವಿಶ್ವಾಮಿತ್ರರು ಅದೆಲ್ಲ ಮಾಡ್ಕೊಂಡ್ ಬಂದಿದ್ದಾರೆ. ಆದ್ರೂ ಮಹಾರಾಜ ಒಂದು ಕ್ಷತ್ರಿಯದ್ರಲ್ಲಿ ರಾಮನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಅಂದ್ರೆ ಅವನ್ನ ಏನಾದ್ರೂ ಒಂದು ದೊಡ್ಡ ರೀತಿಯಲ್ಲಿ ಒಂದು ಮೆಗಾ ಲಾಂಚ್ ಮಾಡ್ಬೇಕಾಗಿರುತ್ತೆ. ಆದ್ರಿಂದ ಅದು ಕೂಡ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ. ಇವಾಗ ಇಲ್ಲಿ ರಾಮನ ವರ್ತನೆ ನನಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ರಾಮನ್ಗೆ ಎಷ್ಟು ಪ್ಯಾಷನ್ ಇತ್ತು ಅಂದ್ರೆ, ಅವಳಿಗೆ ಬಹುಶಃ ಸೀತೆ ಮೇಲೆ ಅಷ್ಟು ಉತ್ಸಾಹ ಅಥವಾ ಅಷ್ಟೊಂದು ಇಂಟ್ರೆಸ್ಟ್ ಕಾಣಿಸ್ತಲ್ಲ ಈ ಇದ್ರಲ್ಲಿ. ಅವನ್ಗೆ ಹಾಗಾದ್ರೆ ಎಲ್ಲಿದೆ ತೋರಿಸಿ, ನನ್ಗೆ ಆ ಬಿಲ್ ಹೆಂಗಿದೆ ಅಂತ ಅವಸರ ಮಾಡಿ ನೋಡುವಂತ ಪರಿಸ್ಥಿತಿ. ಯಾಕಂದ್ರೆ ಅವನು ಆಗ್ತಾನೆ ಅಂತ ಶಿಕ್ಷಣಗಳನ್ನ, ಧನುರ್ವೇದವನ್ನೇ ಕಲ್ತ್ಕೊಂಡ್ ಬಂದಿರ್ತಾನೆ ವಿಶ್ವಾಮಿತ್ರರಲ್ಲಿ. ಅವನಿಗೆ ನ್ಯಾಚುರಲ್ ಆಗಿ ಅದು ಶಿವಧನಸ್ಸಿನ ಮೇಲೆ ನೋಡ್ಬೇಕು, ಆಸೆ ಇರ್ಬೇಕು ಅನ್ನೋದು ತುಂಬಾ ಸ್ವಾಭಾವಿಕವಾದಂತಹದ್ದು. ಆದ್ರೆ ಉತ್ತರಾಖಂಡದಲ್ಲಿ ಭೈರಪ್ಪನವರು ಒಂದು ಹೊಸ ದೃಷ್ಟಿಕೋನವನ್ನು ತಂದ್ಕೊಡ್ತಾರೆ. ಅಲ್ಲಿ ಸೀತೆಗೆ ಪಾಪ ರಾಮನ್ ಮೇಲೆ ತುಂಬಾ ಇಷ್ಟ ಇರುತ್ತೆ. ಅವಳಿಗೆ ಭಯ ಇರುತ್ತೆ, ಏನಪ್ಪ ಇದು ನಮ್ಮಪ್ಪ ಇಷ್ಟು ಕಷ್ಟದ್ದು ಪರೀಕ್ಷೆ ಬೇರೆ ಇಟ್ಬಿಟ್ಟಿದ್ದಾನೆ, ಅವ್ನಿಗೆ ಏನಾದ್ರು ಎತ್ತಕ್ಕಾಗ್ಲಿಲ್ಲ, ಏನಾದ್ರು ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಅವಳದೇ ಆದಂತ ಒಂದು ಆಸೆಗಳನ್ನ ಕಟ್ಕೊಂಡಿರ್ತಾಳೆ. ಅದು ನನಗೆ ವಿಶಿಷ್ಟ ಅನಿಸ್ತು. ಹಾಗೆ ಆಗ್ಲಿ, ತರಿಸ್ತೀನಿ ಬಿಡಿ, ಯಾರ್ಯಾರಿಗೂ ಆಗಿಲ್ಲ ಇದನ್ನೆಲ್ಲ ಎತ್ತಕ್ಕೆ, ಇದೇನ್ ಸಾಮಾನ್ಯ ಧನಸ್ಸ ಆಯ್ತು ಅಂತ ಹೇಳಿ ಅವನ ಪುರೋಹಿತರಿಗೆಲ್ಲ ಕರೆದು, ಅವ್ರಲ್ಲಿ ಇರ್ತಕ್ಕಂಥ ಮಂತ್ರಿ ಅವ್ರನ್ನೆಲ್ಲ ಕರೆದು ಧನಸ್ಸನ್ನು ತಗೊಂಬರ್ರಿ ಅಂತ ಹೇಳ್ತಾನೆ. ಆಗ ಅವಾಗ ಏನ್ ಮಾಡ್ತಾರೆ, ಅವ್ರು ತರ್ತಾರೆ ಧನಸ್ಸು. ಅದನ್ನ ಎಷ್ಟಿತ್ತಂದ್ರೆ 8 ಚಕ್ರಗಳಿರುವ ಒಂದು ದೊಡ್ಡ ಪೆಟ್ಟಿಗೆಗಳಲ್ಲಿ ಇರ್ತಿದ್ರಂತೆ. ಅಂದ್ರೆ ಆ ಪೆಟ್ಟಿಗೆಗೆ 8 ಚಕ್ರ ಇತ್ತಂತೆ. ಅದನ್ನ ಒಂದು 5,000 ಕಟ್ಟಾಳುಗಳು ಬಹಳ ಕಷ್ಟಪಟ್ಟು ಎಳ್ಕೊಂಡ್ ಬಂದು ಇಟ್ರಂತೆ. ಅಂದ್ರೆ ಇಲ್ಲಿ ಒಂದು ತುಂಬಾ ಚೆನ್ನಾಗಿರ್ತಕ್ಕಂಥ ಒಂದು ಪ್ರಯೋಗ ಮಹರ್ಷಿ ವಾಲ್ಮೀಕಿ ಮಾಡಿದ್ದಾರೆ. ಅಂದ್ರೆ ಬರೀ ಧನಸ್ಸು ಗಟ್ಟಿಯಾಗಿತ್ತು, ದೊಡ್ಡದಾಗಿತ್ತು ಅಂತ ಹೇಳೋದ್ಕಿಂತ ಅದಕ್ಕೆ ಒಂದು ಒಳ್ಳೆ ಪಿಕ್ಚರೈಸೇಷನ್ ಕೊಟ್ಟು, ಅಂದ್ರೆ ಫಾರ್ ಎಕ್ಸಾಂಪಲ್ ಮಗು ಕೆಳಗ್ ಬಿತ್ತು ಅಂದ್ರೆ, ಹೌದು ಮಗು ಬೀಳೋದು ಕೆಳಗಡೆ ತುಂಬಾ ಸಾಮಾನ್ಯ, ಆದ್ರೆ ಮಗು ಬಿತ್ತು ಬಂಡೆ ಹೊಡೆದೋಯ್ತು ಅನ್ನೋದು ಒಂದು ಬೇರೆ ಎಫೆಕ್ಟ್ ಕೊಡುತ್ತೆ, ಒಂದು ಬೇರೆ ಅನುಭವ ಕೊಡುತ್ತೆ. ಆ ರೀತಿಯಾದಂತ ಅನುಭವ ಮಹರ್ಷಿ ವಾಲ್ಮೀಕಿಗಳು ಹೇಳ್ಕೊಟ್ಟಿದ್ದಾರೆ. 5,000 ಜನ ಕರ್ಕೊಂಡ್ ಬಂದಿರುತ್ತೆ. ಆಮೇಲೆ ಇದನ್ನ ನೋಡಪ್ಪ, ಇದೇ ನೋಡು, ಈ ದೊಡ್ಡ ಮಹಾಧನಸ್ ಅನ್ನೋದು ಇಲ್ಲೇ ಇದೆ. ಇದನ್ನ ಯಾರು ಎಂತೆಂತ ನಾವೆಲ್ಲ ಬ್ರಹ್ಮರ್ಷಿಗಳೆಲ್ಲ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ, ನಾವು ಪೂಜೆ ಮಾಡಿದೀವಿ. ದೇವತೆಗಳಿಗಾಗಿಲ್ಲ, ಅಸುರರಿಗಾಗಿಲ್ಲ, ರಾಕ್ಷಸರಿಗಾಗಿಲ್ಲ, ಗಂಧರ್ವರಿಗಾಗಿಲ್ಲ, ಯಕ್ಷರಿಗಾಗಿಲ್ಲ, ಕಿನ್ನರಿಗಾಗಿಲ್ಲ,
ಮಹೋರಗರು ಅಂತ ಅವ್ರು ಯಾರು ನಂಗೆ ಗೊತ್ತಿಲ್ಲ, ಬಟ್ ಅವ್ರಿಗೂ ಆಗಿಲ್ಲ. ಇಷ್ಟು ಜನಕ್ಕೆ ಈ ಧನಸ್ಸನ್ನ ಎತ್ತಕ್ಕೆ ಆಗಿಲ್ಲ, ನಿನ್ನ ಮಾಮೂಲಾಗಿರ್ತಕ್ಕಂಥ ಈ ಮನುಷ್ಯರು ಏನ್ ಮಾಡಕ್ ಸಾಧ್ಯ ಅಂತ ಒಂದು ರೀತಿಯಿಂದ ಡೌಟ್ ಅಲ್ಲೇ ಹೇಳ್ತಾನೆ ಜನಕ ಮಹಾರಾಜ. ಆಗ್ಲಿ ತೋರ್ಸಪ್ಪ, ನೀನ್ ಏನಿದೆ ಅಂತ ತೋರ್ಸು ಅಂತ ಹೇಳ್ತಾನೆ. ಆಗ ಅವನೇ ವಿಶ್ವಾಮಿತ್ರರು ಹೇಳ್ತಾರೆ, ಹೋಗು ನೀನು ನೋಡು ರಾಮ ಅಂತ. ಈಗ ರಾಮ ಹೋಗಿ ಆ ಧನಸ್ಸಿನ ಪೆಟ್ಟಿಗೆ ಎತ್ತಿ ನೋಡ್ತಾನೆ. ಆಮೇಲೆ ಮಹರ್ಷಿಗಳೇ ಇದನ್ನ ನಾ ಒಂದೇ ಒಂದ್ಸರ್ತಿ ಮುಟ್ ನೋಡ್ತೀನಿ ಅಂತ ಹೇಳ್ತಾನೆ. ಅಯ್ಯೋ ಆಯ್ತಪ್ಪ, ಮುಟ್ ನೋಡ ಅದಕ್ಕೇನಂತೆ ಅಂತ ಅವರು ಹೇಳ್ತಾರೆ. ಮುಟ್ಟಿ ನೋಡಿದ ತಕ್ಷಣ ಮತ್ತೆ ಜನಕನ್ ಡೌಟ್, ಅಯ್ಯೋ ಇದೇನದು ನನಗ್ ಗೊತ್ತಿಲ್ಲ. ಇದು ಒಂದ್ ರೀತಿಯಿಂದ ಒಬ್ಬ ಮನುಷ್ಯನಿಗಾದಂತ ಡೆಲೆಮ. ಅವ್ನು ನೋಡುವ ಅದು ಯಾರಾದ್ರೂ ಎತ್ತು ಬಿಟ್ರೆ ಏನಪ್ಪಾ ಇದಕ್ಕೊಂದು ಸ್ಟೇಟಸ್ ಇತ್ತಲ್ಲ ಇಷ್ಟು ದಿವ್ಸದ್ದು, ಅದು ಹೊರಟೋಗುತ್ತೆ ಅಂತ ಭಯನೋ ಜನಕಂಗೆ, ಅಥವಾ ಇವ್ನ ಎತ್ ಬಿಟ್ರೆ ಇವ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕಲ್ಲ ಅಂತ ಆ ದುಃಖನೋ, ಏನೋ ಒಂದು ಖುಷಿನೋ ದುಃಖನೋ ಒಂದ್ ರೀತಿಯಿಂದ ಅವಮಾನನೋ, ಇದು ಒಂದು ಜನಕನ ಒಂದು ಕಾಂಪ್ಲೆಕ್ಸ್ ನೇಚರ್ನ ಇದ್ರಲ್ಲಿ ಮಹರ್ಷಿಗಳು ತುಂಬಾ ಅದ್ಭುತವಾಗಿ ಚಿತ್ರಿಸಿದ್ದಾರೆ. ಪದೇ ಪದೇ ಹೇಳ್ತಾನೆ ಇದನ್ನ, ಅಯ್ಯೋ ಅವ್ರಿಗಾಗಿಲ್ಲ ಇವ್ರಿಗಾಗತ್ತ, ಅವ್ರಿಗಾಗಿಲ್ಲ ಇವ್ರಿಗಾಗತ್ತ ಅಂತ. ಇದು ಒಂದು ನನ್ಗೆ ತುಂಬಾ ವಿಶೇಷಣ ಅನಿಸ್ತು. ಒಬ್ಬ ಮನುಷ್ಯನ ಒಂದು ಸ್ವಾಭಾವಿಕವಾದಂತ ಈ ಗುಣಲಕ್ಷಣಗಳು, ಯೋಚನೆಗಳನ್ನ ಮಹರ್ಷಿಗಳು ತುಂಬಾ ಅದ್ಭುತವಾಗಿ ಚಿತ್ರಿಸಿದ್ದಾರೆ ಇದರಲ್ಲಿ. ಆಗ ರಾಮ ಹೋಗ್ತಾನೆ, ಅದನ್ನ ಧನಸ್ಸಿನ ಮಧ್ಯದಲ್ಲಿ ಹಿಡಿತಾನೆ, ಎತ್ತು ಬರ್ತಾನೆ, ಎತ್ತಿ ಹೆದೆ ಏರಿಸ್ತಾನೆ. ಹೆದೆ ಏರ್ಸಿದ ತಕ್ಷಣ, ಹೆದೆ ಏರ್ಸಕ್ಕೆ ಪೂರ್ತಿ ಆಗಲ್ಲ, ನಮಗ್ ಗೊತ್ತಿರತಕ್ಕಂತೆ ಪೂರ್ತಿ ಇದ್ರ ತನಕ ಎಳಿತಾನೆ. ಅವ್ನ ಕಿವಿ ತನಕ ಎಳೆದಾಗ ಅದ್ರ ಅಷ್ಟು ಕಟ್ಟಕ್ಕೆ ಬೇಕಲ್ವ, ಅವನ್ಗೆ ಎಳಿತಾನೆ. ಎಳೆದ ತಕ್ಷಣ ಅದು ಧನಸ್ಸು ಪರ್ವತ ಹೇಗೆ ಎರಡು ಹೋಳಾಗುತ್ತೋ ಆತರ ಎರಡು ರೀತಿಯಾಗಿ ಹೋಳಾಗಿ ಹೊರಟೋಯ್ತಂತೆ. ಆಗ ಆ ಶಬ್ದದಿಂದ ಅಲ್ಲಿರ್ತಕ್ಕಂಥ ಜನರೆಲ್ಲ ಮೂರ್ಛಿತರಾಗ್ಬಿಟ್ಟಿರುತ್ತೆ. ಯಾರು ಮೂರ್ಛಿತರಾಗ್ಲಿಲ್ಲ ಅಂದ್ರೆ ಜನಕರಾಜ ಮೂರ್ಛಿತರಾಗ್ಲಿಲ್ಲ, ವಿಶ್ವಾಮಿತ್ರ, ರಾಮ ಮತ್ತೆ ಲಕ್ಷ್ಮಣ. ಆಮೇಲೆ ನನ್ಗೆ ಇನ್ನೊಂದು 2-3 ಸೂಕ್ಷ್ಮ ತುಂಬಾ ವಿಸ್ಮಯವಾಗಿತ್ತು ಅಂತ, ತುಂಬಾ ವಿಶಿಷ್ಟವಾಗಿತ್ತು. ಪದೇ ಪದೇ ಜನಕ ಹೇಳ್ತಾ ಇರೋದು ರಾಮ ರಾಮ ಅಂತ. ಅಂದ್ರೆ ಇದನ್ನ ರಾಮಂಗೆ ಏನಾದ್ರು ಎತ್ತಕ್ ಆಗಿರ್ಲಿಲ್ಲ ಅಂದಿದ್ರೆ ಏನ್ ಮಾಡ್ತಾ ಇದ್ದ ಜನಕ? ಹಾಗಾದ್ರೆ ಲಕ್ಷ್ಮಣಂಗ್ ಚಾನ್ಸ್ ಕೊಡ್ತಾ ಇದ್ದ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಬಹುಶಃ ಅಲ್ಲಿ ಲಕ್ಷ್ಮಣಂಗೆ ಪಾಪ ಏನೋ ಆಪರ್ಚುನಿಟಿನೇ ಇರ್ಲಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಇದನ್ನ ತುಂಬಾ ಅಟ್ಯಾಚ್ಮೆಂಟ್ ಇಲ್ದೆ ನೋಡಿದ್ರೆ ಇಬ್ಬರಿದ್ದಾಗ, ಆದ್ರೂ ಲಕ್ಷ್ಮಣನಿಗೂ ಅಷ್ಟೊಂದು ಆಸಕ್ತಿ ಇದ್ದ ಹಾಗೆ ಕಾಣಿಸ್ತಾ ಇರ್ಲಿಲ್ಲ ಅಂತ ಆಯ್ತು. ಅಷ್ಟೊತ್ತಿಗೆ ಎಲ್ಲಾ ಮೂರ್ಛೆ ಆದವರೆಲ್ಲ ಇದ್ರು. ಆಗ ವಿಶ್ವಾಮಿತ್ರರಿಗೆ ಎಲ್ಲರೂ ಕೈ ಮುಗಿದು, ಇದು ತುಂಬಾ ನಾನು ರಾಮನ ಪರಾಕ್ರಮವನ್ನ ಕೇಳಿದ್ದೆ ನಿಮ್ ಮೂಲಕನೇ, ಆದ್ರೆ ಈಗ ರಾಮನ ಪರಾಕ್ರಮವನ್ನ ಕಣ್ಣಿಂದ ನೋಡ್ದಾಯ್ತು. ಆದ್ರಿಂದ ನನ್ಗೆ ಊಹೆ ಮಾಡಿರ್ಲಿಲ್ಲ ಇದು ಆಗುತ್ತೆ ಅಂತ, ಊಹೆ ಮಾಡಿರ್ಲಿಲ್ಲ. ನನ್ಗೆ ಅಷ್ಟು ಡೌಟ್ ಇರುತ್ತೆ ಪಾಪ ಜನಕರಾಜನ್ಗೆ. ಆದ್ರಿಂದ ಈ ನನ್ನ ಮಗಳಾದ ಸೀತೆಯನ್ನ ದಶರಥ ಕುಮಾರನ ಮದುವೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದನ್ನ ನಾನು ಅವಳನ್ನ ತುಂಬಾ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಯಿಂದ ಸಾಕಿದ್ದೇನೆ. ಅವಳಿಗೆ ನಾನು ರಾಮಂಗೆ ವಿವಾಹ ಮಾಡ್ಕೊಡ್ತೇನೆ. ತಾವು ಬಂದಿದ್ದು ತುಂಬಾ ಮಂಗಳಕರ ಆಯ್ತು. ಆದ್ರಿಂದ ಈಗಲೇ ನಾವು ದೂತರನ್ನ ಕಳಿಸಿ ಅಯೋಧ್ಯೆಗೆ ಕಳಿಸಿ ದಶರಥ ಮತ್ತು ಅವರ ಪರಿವಾರದವರನ್ನ ನಾವು ಆದಷ್ಟು ಬೇಗ ಕರ್ಕೊಂಡ್ ಬರೋಣ ಅಂತ ಹೇಳಿ ಅವ್ರಿಗೆ ದಶರಥನ ಕರ್ಕೊಂಡ್ ಬರ್ಲಿಕ್ಕೆ ವಿಶ್ವಾಮಿತ್ರರ ಆಜ್ಞೆನ ಕೇಳ್ತಾನೆ, ನಾನು ದೂತರನ್ನ ಕಳಿಸ್ತೀನಿ ಅಂತ. ಆಗ ಅವರು ಆಯ್ತು ಬೇಗ ಕಳಿಸು, ಎಲ್ಲಾರ್ಗು ಮಂಗಳ ಆಗ್ಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಏನು ಸೀತೆ ವಿವಾಹಕ್ಕೆ ಯಾವ್ಯಾವ ರೀತಿಯಾದಂತ ತಯಾರಿ ಆಯ್ತು, ಯಾವ್ಯಾವ ರೀತಿಯಾದಂತ ಕೆಲವೊಂದು ಅಡ್ಡಿ ಆತಂಕಗಳು ಬಂತು ಅಂತ ವಿಷಯಗಳನ್ನ ತಿಳ್ಕೊಳ್ಳೋಣ. ಇವತ್ತಿಗೆ ಈ ರಾಮಾಯಣದ ಈ ಸರಣಿಯ ಬಾಲಕಾಂಡದ ಈ ಸರಣಿಯ 21ನೆಯ ಅಂಕವನ್ನ ಮುಗಿಸ್ತೀನಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತುಲ್ಯಂ ರಾಮನಾಮ ವರಾನೆ. ನಮಸ್ಕಾರ. ಇಷ್ಟು ದಿವಸದ ರಾಮಾಯಣ ಸರಣಿನೇ ಬೇರೆ ಇತ್ತು. ಇವತ್ತು ರಾಮ